ಓಕೆ, ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಭೇಟಿಯ ವಿಚಾರವಾಗಿ ಎದ್ದಂತಹ ಕೂಗು ಮುಖ್ಯಮಂತ್ರಿಗಳ ಬದಲಾವಣೆಯಾಗುತ್ತೆ. ಅನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಅಧಿಕಾರದಲ್ಲಿ ಕೂರಿಸ್ತಾರೆ ಅಂತ. ಅದಕ್ಕೆ ತಕ್ಕನಾಗಿ ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್, ದಸರಾ ನಂತರ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರು ಇಳಿತಾರೆ ಅಂತ. ಈ ಎಲ್ಲ ವಿಚಾರಕ್ಕೂ ಕೂಡ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2 ಲೋಟ ಕಾಫಿ ಕುಡ್ಕೊಂಡು ಬಂದ್ರೆ ಅದು ಸಿಎಂ ಬದಲಾವಣೆಯ ಚರ್ಚೆ ಅಂತಾನ? ಅದನ್ನೇನೇ ನಿರ್ಧಾರ ಮಾಡಬೇಕಿದ್ರು ಹೈಕಮಾಂಡ್ ನಿರ್ಧಾರ ಮಾಡೋದು ನಮ್ಮಗಳ ಕಂಟ್ರೋಲಲ್ಲಿ ಇಲ್ಲ. ಅಂತಹ ಸನ್ನಿವೇಶ ಏನಾದರೂ ಬಂದ್ರೆ ಆಗ ನೋಡೋಣ, ಆದರೆ ಸದ್ಯಕ್ಕಂತೂ ಅಂತಹ ಪ್ರಸ್ತಾಪ ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಆದರೆ ಒಳ್ಳೇದಲ್ಲ, ಚರ್ಚೆ ಆದರೆ. ಈಗ ಕಾಫಿ ಪೇ ಚರ್ಚಾ ಅಂತ ಯಾವುದೋ ಒಂದು ಇದು ಬರುತ್ತಲ್ಲ, ಚಾಯ್ ಪೇ ಚರ್ಚಾ. ಈಗ ನಾವು ಕಾಫಿ ಪೇ ಚರ್ಚೆ ಮಾಡಿದಪ್ಪ, ಏನಾಗಿದೆ ನೋಡ್ರಿ. ಎಲ್ಲಿ ನಾವು ಇಬ್ಬರು ಕೂತ್ಕೊಂಡು 2 ಲೋಟ ಕಾಫಿ ಕುಡಿದ್ಬಿಟ್ರೆ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅನ್ನೋದಾದರೆ ಭಾಳ ಚರ್ಚೆಗಳಾಗ್ತಾವೆ. ಭಾಳ ಕಾಫಿನೂ ಖರ್ಚಾಗುತ್ತೆ. ಆ ಥರ ಏನಾಗೋದಿಲ್ಲ. ಆಯ್ತಪ್ಪ, ಆಯ್ತು, ನಾವು ಚರ್ಚೆ ಮಾಡಿದ್ದೀವಿ. ನಿಭಾಯಿಸೋ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ, ಹಾಗಾಗಿ ಭೇಟಿಗಳು ಮಹತ್ವ ಪಡ್ಕೊಳ್ತಾರೆ. ಅಲ್ಲಲ್ಲ, ಆ ರೀತಿ ನಾವು ಮಾತಾಡೋದ್ರಿಂದ ಏನಾಗೋದಿಲ್ಲ. ಅದು ಎಲ್ಲ ನಿರ್ಧಾರ ಎಲ್ಲ ಹೈಕಮಾಂಡು. ಆ ಸನ್ನಿವೇಶನೇ ಬಂದಿಲ್ವಲ್ಲ. ಈಗ ಸನ್ನಿವೇಶ ಬಂದಾಗ ಮಾತಾಡೋಣ. ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಕೂಗು ಹಾಕೋಣ, ಅದ್ರ ಬಗ್ಗೆ ಬೇಡಿಕೆ ಇಡೋಣ, ಬೇಕಾದ್ ಮಾಡೋಣ. ಆದರೆ ಈಗ ಆ ಸನ್ನಿವೇಶನೇ ಬಂದಿಲ್ಲಲ್ಲ. ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ, ಕೊಡಲ್ಲ ಅಂಥೇಳಿ 10 ಸಾರಿ ಅವ್ರು ಹೇಳಿದ್ದಾರೆ, ನಾವು ಹೇಳಿದ್ವಿ. ಕೊಡೋ ಅಗತ್ಯ ಇಲ್ಲ. ಪದೇ ಪದೇ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ನಾವು ಅದನ್ನೇ ಹೇಳ್ತಾ ಇದ್ದೀವಿ. ತೀರ್ಪುಗಳನ್ನು ಮೇಲ್ಮನವಿ ಹೋಗಲೇ ಇಲ್ವಲ್ಲ ಸರ್? ಯಾಕೆ ಸ್ಟಡಿ ಮಾಡ್ತಾ ಇದ್ದಾರೆ. ಕಾನೂನು ತಜ್ಞರು ಸ್ಟಡಿ ಮಾಡಿ ಆಮೇಲೆ ಹೋಗ್ತೀವಿ. ಗೃಹ ಸಚಿವ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರ ಭೇಟಿಯ ವಿಚಾರವಾಗಿ ಎದ್ದಂತಹ ಕೂಗಿಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹೌದು, ಸತೀಶ್ ಜಾರಕಿಹೊಳಿ ನಾನು ಭೇಟಿ ಮಾಡಿದ್ವಿ, ಕೂತ್ಕೊಂಡು ಕಾಫಿ ಕುಡಿದ್ವಿ ಅಂದ ಮಾತ್ರಕ್ಕೆ ಸಿಎಂ ಬದಲಾವಣೆ ಅನ್ನುವಂತಹ ಪ್ರಸ್ತಾಪ ಯಾಕಾಗತ್ತೆ? ಅಂತಹ ಪರಿಸ್ಥಿತಿಗಳೇನಾದರೂ ಬಂದ್ರೆ ಅದನ್ನ ಡಿಸೈಡ್ ಮಾಡೋದು ನಾವುಗಳಲ್ಲ, ನಮ್ಮ ಕಾಫಿ ಮೀಟಿಂಗ್ ಅಲ್ಲ. ಅದರ ಬದಲಾಗಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಅಂತಹ ಸನ್ನಿವೇಶ ಬಂದಿಲ್ಲ, ಬರೋದೂ ಇಲ್ಲ. ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳೋ ಮೂಲಕವಾಗಿ ಮುಂದಿನ 5 ವರ್ಷವೂ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇದನ್ನ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರಾದ್ರೂ ಕೂಡ ಪದೇ ಪದೇ ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂತ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ.